ನಮ್ಮ ಜೀವನದಲ್ಲಿ ದಿನವಿಡೀ ನಾವು ಅನೇಕ ಕೆಲಸಗಳನ್ನು ಮಾಡುತ್ತಿರುತ್ತೇವೆ. ಕೆಲವೇ ಕೆಲಸಗಳು ಅತ್ಯಂತ ಸುಲಭವಾಗಿ ನೆರವೇರುತ್ತವೆ. ಎಲ್ಲವೂ ನಮ್ಮ ಇಚ್ಛೆಯಂತೆ ಸರಾಗವಾಗಿ ನಡೆಯುತ್ತದೆ. ಆದರೆ ಇನ್ನೂ ಕೆಲವೇ ಕೆಲಸಗಳು ಎಷ್ಟು ಪ್ರಯತ್ನಪಟ್ಟರೂ ಕಷ್ಟದಿಂದ ಪೂರ್ಣಗೊಳ್ಳುತ್ತವೆ ಅಥವಾ ಮಧ್ಯದಲ್ಲೇ ವಿಫಲವಾಗುತ್ತವೆ. ಬಹುಮಂದಿ ಜನರು ಹೀಗೆ ಯಾಕಾಗುತ್ತೆ ಎಂದು ಆಶ್ಚರ್ಯ ಪಡುವರು. ನಿಜವಾದ ಉತ್ತರ ಅದೃಷ್ಟದಲ್ಲೂ ಇದೆ. ಆದರೆ ಅದರ ಹಿಂದೆ ಇರುವ ಪ್ರಮುಖ ಕಾರಣವೆಂದರೆ ಆ ಕೆಲಸವನ್ನು ನಾವು ಪ್ರಾರಂಭಿಸಿದ ಸಮಯ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ಕ್ಷಣವೂ ಒಂದು ವಿಶಿಷ್ಟ ಶಕ್ತಿಯನ್ನು ಹೊಂದಿರುತ್ತದೆ ಮತ್ತು ಆ ಶಕ್ತಿ ಗ್ರಹಾಧಿಪತ್ಯದ ಮೇಲೆ ಅವಲಂಬಿತವಾಗಿದೆ. ಪ್ರತಿದಿನದ 24 ಗಂಟೆಗಳನ್ನು ಜ್ಯೋತಿಷ್ಯದಲ್ಲಿ 8 ಹೊತ್ತುಗಳಾಗಿ ವಿಭಜಿಸಲಾಗಿದೆ. ಪ್ರತಿ ಹೊತ್ತಿನ ಮೇಲೆ ಒಂದು ಗ್ರಹನ ಆಳ್ವಿಕೆ ಇರುತ್ತದೆ. ಉದಾಹರಣೆಗೆ ಸೂರ್ಯ ಹೊತ್ತು, ಚಂದ್ರ ಹೊತ್ತು, ಮಂಗಳ ಹೊತ್ತು, ಬುಧ ಹೊತ್ತು, ಗುರು ಹೊತ್ತು, ಶುಕ್ರ ಹೊತ್ತು ಮತ್ತು ಶನಿ ಹೊತ್ತು. ಹೀಗೆ ಇವುಗಳಲ್ಲಿ ಪ್ರತಿಯೊಂದು ಹೊತ್ತು ತನ್ನದೇ ಆದ ಪ್ರಭಾವವನ್ನು ಹೊಂದಿರುತ್ತದೆ. ಅದು ನಮ್ಮ ಕಾರ್ಯಗಳಲ್ಲಿ ಯಶಸ್ಸು, ವಿಘ್ನ, ಶಾಂತಿ ಅಥವಾ ಚೈತನ್ಯವನ್ನು ತರಬಲ್ಲದು. ಈ ಎಲ್ಲ ಹೊತ್ತುಗಳಲ್ಲಿ ಅತ್ಯಂತ ಶುಭ ಮತ್ತು ಸೌಭಾಗ್ಯ ತರಬಲ್ಲ ಹೊತ್ತು ಎಂದರೆ ಶುಕ್ರ ಹೊತ್ತು. ಶುಕ್ರ ಗ್ರಹವು ದೇವತೆಗಳಲ್ಲಿ ಅತ್ಯಂತ ಸುಂದರ, ಕಲೆಯ ಆಸಕ್ತ ಮತ್ತು ಸುಖ ಸಂಪತ್ತಿನ ಪ್ರತಿನಿಧಿಯಾಗಿದೆ. ಶುಕ್ರ ದೇವರು ಪ್ರೀತಿ, ಆನಂದ, ಕಲೆ, ಸಂಗೀತ, ಐಶ್ವರ್ಯ, ಹಣಕಾಸು, ಸೌಂದರ್ಯ ಮತ್ತು ಮದುವೆ ಜೀವನದ ಆಶೀರ್ವಾದಗಳನ್ನು ನೀಡುವ ಶಕ್ತಿಯುಳ್ಳವರು. ಅವರು ಜೀವನದಲ್ಲಿ ಖುಷಿ, ಮನರಂಜನೆ ಮತ್ತು ವೈಭವವನ್ನು ಹೆಚ್ಚಿಸುವ ಪ್ರೇರಣೆಯನ್ನು ನೀಡುತ್ತಾರೆ. ಶುಕ್ರ ಹೊತ್ತಿನ ಸಮಯವು ಬೆಳ್ಳಿ ಚುಕ್ಕಿ ಮೂಡುವ ಸಮಯ, ಬೆಳಿಗ್ಗೆ ಅಥವಾ ಸಂಜೆ ಸಮಯವಾಗಿರುತ್ತದೆ. ಅದಕ್ಕಾಗಿ ಶುಕ್ರ ಹೊತ್ತು ಎಂಬುದು ಯಾವುದೇ ರೀತಿಯ ಸೌಂದರ್ಯ, ಕಲೆ, ಪ್ರೀತಿ ಅಥವಾ ಆನಂದಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಪ್ರಾರಂಭಿಸಲು ಅತ್ಯಂತ ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ, ಮದುವೆಯ ಮಾತುಕತೆ ಪ್ರಾರಂಭಿಸುವುದು, ಹೊಸ ಮನೆ ಅಥವಾ ಆಭರಣ ಖರೀದಿಸುವುದು, ಕಲಾತ್ಮಕ ಪ್ರಾಜೆಕ್ಟ್ ಅಥವಾ ಸಂಗೀತ ಕಾರ್ಯಕ್ರಮ ಆರಂಭಿಸುವುದು, ಅಥವಾ ಯಾವುದೇ ಧನಾತ್ಮಕ ಹೊಸ ಪ್ರಯತ್ನ ಮಾಡಲು ಶುಕ್ರ ಹೊತ್ತು ಅತ್ಯಂತ ಸೂಕ್ತ. ಈ ಸಮಯದಲ್ಲಿ ಪ್ರಾರಂಭವಾದ ಕೆಲಸಗಳು ಯಶಸ್ಸಿನ ದಾರಿಗೆ ಹೆಚ್ಚು ವೇಗವಾಗಿ ಸಾಗುತ್ತವೆ ಎಂದು ಶ್ರದ್ಧೆಯಿಂದ ನಂಬಲಾಗಿದೆ. ಇದೇ ರೀತಿ ಶುಕ್ರ ಹೊತ್ತು ಹೊಸ ಉಡುಪು, ಆಭರಣ ಅಥವಾ ಸೌಂದರ್ಯ ಸಂಬಂಧಿತ ವಸ್ತುಗಳನ್ನು ಖರೀದಿಸಲು ಸಹ ಅತಿ ಶುಭ. ಇದು ಮನೆಯಲ್ಲಿನ ಶಾಂತಿಯನ್ನು, ದಾಂಪತ್ಯ ಜೀವನದ ಸೌಹಾರ್ದತೆಯನ್ನು ಮತ್ತು ವೈಯಕ್ತಿಕ ಖುಷಿಯನ್ನು ಹೆಚ್ಚಿಸುತ್ತದೆ. ವ್ಯಾಪಾರಿಗಳಿಗೆ ಈ ಹೊತ್ತು ಹೊಸ ಒಪ್ಪಂದಗಳು ಅಥವಾ ವ್ಯವಹಾರ ಪ್ರಾರಂಭಿಸಲು ಸಹ ಉತ್ತಮ ಸಮಯ. ಏಕೆಂದರೆ ಶುಕ್ರ ಗ್ರಹವು ಹಣ ಮತ್ತು ಲಾಭದ ದೇವರು. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಶುಕ್ರ ಹೊತ್ತಿನ ಶಕ್ತಿ ಬಹಳ ಸೌಮ್ಯ ಮತ್ತು ಮೃದು. ಈ ಹೊತ್ತಿನಲ್ಲಿ ಯಾವುದೇ ಕೆಲಸ ಪ್ರಾರಂಭಿಸಿದರೆ ಮನಸ್ಸಿನಲ್ಲಿ ಶಾಂತಿ, ದೇಹದಲ್ಲಿ ಚೈತನ್ಯ ಮತ್ತು ಪರಿಸ್ಥಿತಿಗಳಲ್ಲಿ ಸಮತೋಲನ ದೊರಕುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂರ ಸರಿಯುತ್ತವೆ ಮತ್ತು ಧನಾತ್ಮಕ ಶಕ್ತಿಯು ಮನೆ ಮಾಡುತ್ತದೆ. ಹೀಗಾಗಿ ನಾವು ಪ್ರತಿದಿನ ಮಾಡುವ ಕೆಲಸಗಳಲ್ಲಿ ಯಶಸ್ಸು ಅಥವಾ ವಿಫಲತೆಯ ಮೂಲ ನಮ್ಮ ಪ್ರಯತ್ನ ಮಾತ್ರವಲ್ಲ, ಸಮಯದ ಆಯ್ಕೆಯಲ್ಲಿಯೂ ಇದೆ. ಶುಕ್ರ ಹೊತ್ತಿನಂತಹ ಶುಭ ಸಮಯದಲ್ಲಿ ಕೆಲಸಗಳನ್ನು ಪ್ರಾರಂಭಿಸುವುದು ನಮ್ಮ ಬದುಕಿಗೆ ಸೌಂದರ್ಯ, ಪ್ರೀತಿ, ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ. ಇದು ಕೇವಲ ಜ್ಯೋತಿಷ್ಯ ನಂಬಿಕೆಯ ವಿಷಯವಲ್ಲ, ಅದು ಶಕ್ತಿ ಮತ್ತು ಸಮತೋಲನದ ವೈಜ್ಞಾನಿಕ ಅರ್ಥವನ್ನು ಒಳಗೊಂಡಿದೆ. ಮದುವೆ ಮಾತುಕತೆಗಳಿಂದ ಹಿಡಿದು ಹೊಸ ವಾಹನ ಖರೀದಿ ತನಕ ಶುಕ್ರ ಹೊತ್ತು ಎನ್ನುವುದು ಜೀವನದ ಬಹುತೇಕ ಸೌಭಾಗ್ಯಕರ ಕ್ಷಣಗಳಿಗೆ ಅತ್ಯಂತ ಪವಿತ್ರ ಮತ್ತು ಯಶಸ್ವಿಯ ಸಮಯವೆಂದು ಪರಿಗಣಿಸಲಾಗಿದೆ. ನಮ್ಮ ಜೀವನದಲ್ಲಿ ಸಂತೋಷ, ಪ್ರೀತಿ, ಕಲೆ ಮತ್ತು ಐಶ್ವರ್ಯವನ್ನು ನೀಡುವ ಶಕ್ತಿ ಈ ಹೊತ್ತಿನಲ್ಲಿ ಅತ್ಯಂತ ಸಕ್ರಿಯವಾಗಿರುತ್ತದೆ. ಶುಕ್ರ ಗ್ರಹವು ಮೃದು ಸ್ವಭಾವದ, ಸೌಂದರ್ಯಪ್ರಿಯ ಹಾಗೂ ಮನಸ್ಸಿಗೆ ಆನಂದ ನೀಡುವ ಗ್ರಹ.
ಈ ಹೊತ್ತಿನಲ್ಲಿ ಪ್ರಾರಂಭಿಸಲಾದ ಯಾವುದೇ ಕೆಲಸಗಳು ಶ್ರೇಷ್ಠ ಫಲಿತಾಂಶಗಳನ್ನು ನೀಡುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಉದಾಹರಣೆಗೆ, ಮದುವೆ ಮಾತುಕತೆಗಳು ಶುಕ್ರ ಹೊತ್ತಿನಲ್ಲಿ ಪ್ರಾರಂಭವಾದರೆ ಅದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಹೊತ್ತಿನಲ್ಲಿ ಶುರು ಮಾಡಿದ ಸಂಭಾಷಣೆಗಳು ಸಕಾರಾತ್ಮಕ ರೀತಿಯಲ್ಲಿ ಸಾಗುತ್ತವೆ. ಸಣ್ಣ ಪುಟ್ಟ ಅಸಮಾಧಾನಗಳು ಅಥವಾ ಅಡೆತಡೆಗಳು ತಾನಾಗಿಯೇ ದೂರವಾಗುತ್ತವೆ. ಮದುವೆಯ ವಿಚಾರಗಳು ಎರಡೂ ಕುಟುಂಬಗಳ ಮನಸ್ಸಿಗೆ ಸಂತೋಷವನ್ನು ತರುತ್ತವೆ ಮತ್ತು ಒಪ್ಪಂದಗಳು ಸಹ ಸುಗಮವಾಗಿ ಸಿದ್ಧಿಸುತ್ತವೆ. ಶುಕ್ರ ಗ್ರಹ ಪ್ರೀತಿ, ಸಂಬಂಧ ಮತ್ತು ಸೌಹಾರ್ದತೆಯ ಪ್ರತಿನಿಧಿಯಾದ್ದರಿಂದ ಈ ಸಮಯದಲ್ಲಿ ನಡೆದ ಮಾತುಕತೆಗಳು ಶಾಶ್ವತ ಹಾಗೂ ಸಂತೋಷಕರ ವೈವಾಹಿಕ ಜೀವನಕ್ಕೆ ದಾರಿ ಮಾಡಿಕೊಡುತ್ತವೆ. ಕಲೆಯ ಲೋಕದಲ್ಲಿ ಆಸಕ್ತಿ ಹೊಂದಿರುವವರಿಗೆ, ಉದಾಹರಣೆಗೆ ಸಂಗೀತ, ನೃತ್ಯ, ಚಿತ್ರಕಲೆ, ಕಾವ್ಯ ಅಥವಾ ನಾಟಕ, ಶುಕ್ರ ಹೊತ್ತು ಸೃಜನಶೀಲತೆಯ ಬಾಗಿಲನ್ನು ತೆರೆಯುತ್ತದೆ. ಈ ಹೊತ್ತಿನಲ್ಲಿ ಹೊಸ ಸಂಗೀತ ರಚನೆ ಆರಂಭಿಸಿದರೆ ಅಥವಾ ಹೊಸ ಕಲೆ ಪ್ರದರ್ಶನಕ್ಕೆ ಚಾಲನೆ ನೀಡಿದರೆ ಅದು ಯಶಸ್ಸು, ಖ್ಯಾತಿ ಮತ್ತು ಪ್ರೇರಣೆಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಶುಕ್ರ ಗ್ರಹವು ಕಲೆ ಮತ್ತು ಸೌಂದರ್ಯದ ದೇವರು. ಅವರ ಆಶೀರ್ವಾದದಿಂದ ಕಲಾವಿದರು ತಮ್ಮ ಕೌಶಲ್ಯದಲ್ಲಿ ವಿಶಿಷ್ಟ ಮೆರುಗು ಪಡೆಯುತ್ತಾರೆ. ಈ ಹೊತ್ತಿನಲ್ಲಿ ಕಲೆಯ ಸೃಷ್ಟಿ ಮಾಡಿದರೆ ಅದು ಜನರ ಹೃದಯಕ್ಕೆ ತಾಕುತ್ತದೆ ಮತ್ತು ಗುರುತಿನೊಡನೆ ಗೌರವವನ್ನು ತರಬಹುದು. ಅದೇ ರೀತಿ ಶಾಪಿಂಗ್ ಮಾಡುವಾಗಲೂ ಶುಕ್ರ ಹೊತ್ತು ಅತ್ಯಂತ ಉತ್ತಮ ಸಮಯ. ಈ ಹೊತ್ತಿನಲ್ಲಿ ಖರೀದಿ ಮಾಡಿದ ವಸ್ತುಗಳು ಕೇವಲ ಸುಂದರವಾಗಿರಲ್ಲ, ಅವು ದೀರ್ಘಕಾಲಿಕವಾಗಿ ಶುಭವನ್ನು ತರಲಿವೆ. ಬಟ್ಟೆ, ಆಭರಣ, ಮನೆ ಅಲಂಕಾರ, ಕಾಸ್ಮೆಟಿಕ್ಸ್ ಅಥವಾ ಯಾವುದೇ ಸೌಂದರ್ಯ ಸಂಬಂಧಿತ ವಸ್ತುಗಳನ್ನು ಈ ಹೊತ್ತಿನಲ್ಲಿ ಖರೀದಿಸಿದರೆ ಅದು ಮನೆಯಲ್ಲಿ ಆನಂದ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಆಶ್ಚರ್ಯಕರ ವಿಷಯವೆಂದರೆ, ಈ ಸಮಯದಲ್ಲಿ ಖರೀದಿಸಲು ಹೋದರೆ ತಾವು ಬಯಸಿದ ವಸ್ತುಗಳು ಸುಲಭವಾಗಿ ಸಿಗುತ್ತವೆ ಮತ್ತು ಆಯ್ಕೆ ಮಾಡಿದ ವಸ್ತುಗಳು ದೀರ್ಘಕಾಲಕ್ಕೂ ಉಪಯೋಗಕಾರಿ ಆಗುತ್ತವೆ ಎಂದು ಜನ ಅನುಭವಿಸುತ್ತಾರೆ. ಹೊಸ ವಾಹನ ಖರೀದಿ ಕೂಡ ಶುಕ್ರ ಹೊತ್ತಿನಲ್ಲಿ ಮಾಡಿದರೆ ಅತ್ಯಂತ ಶುಭಕರ. ಕಾರು, ಬೈಕ್, ಲಾರಿ, ವ್ಯಾಪಾರ ವಾಹನ ಅಥವಾ ಹಸು ಕರುಗಳಂತಹ ಪಶು ಸಂಪತ್ತಿ ಯಾವುದನ್ನೇ ಖರೀದಿಸಿದರೂ ಶುಕ್ರ ಹೊತ್ತಿನಲ್ಲಿ ಅದನ್ನು ಆರಂಭಿಸುವುದರಿಂದ ಅವು ಯಶಸ್ಸು, ಸುರಕ್ಷತೆ ಮತ್ತು ಸಂಪತ್ತಿನ ಬೆಳವಣಿಗೆಯನ್ನು ತರುತ್ತವೆ. ಶುಕ್ರ ಗ್ರಹವು ವೈಭವ ಮತ್ತು ಆನಂದದ ಸಂಕೇತವಾಗಿರುವುದರಿಂದ ಈ ಹೊತ್ತಿನಲ್ಲಿ ವಾಹನ ಖರೀದಿಸುವುದು ಸುಖಕರ ಪ್ರಯಾಣದ ಸಂಕೇತವಾಗಿದೆ. ಅದೇ ರೀತಿ ಸಂಭ್ರಮಗಳು, ಪಾರ್ಟಿಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಸಹ ಶುಕ್ರ ಹೊತ್ತಿನಲ್ಲಿ ಆಯೋಜಿಸಿದರೆ ಹೆಚ್ಚು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ಆಯೋಜಿಸಿದ ಸಮಾರಂಭಗಳಲ್ಲಿ ಸಂತೋಷ, ಹಾಸ್ಯ ಮತ್ತು ಸಮಾಧಾನ ತುಂಬಿರುತ್ತದೆ. ಜನರ ನಡುವೆ ಸ್ನೇಹ ಮತ್ತು ಪ್ರೀತಿ ಹೆಚ್ಚುತ್ತದೆ. ಯಾವುದೇ ವಾದ ವಿವಾದಗಳಿಲ್ಲದೆ ಕಾರ್ಯಕ್ರಮ ಸುಂದರವಾಗಿ ಮುಗಿಯುತ್ತದೆ. ಯಾರಿಗಾದರೂ ಪಾರ್ಟಿ ನೀಡಲು ಅಥವಾ ಸ್ವತಃ ಭಾಗವಹಿಸಲು ಈ ಹೊತ್ತಿನಲ್ಲಿ ಹೋಗಿದರೆ ಆ ಸಂದರ್ಭ ಖುಷಿ, ವೈಭವ ಮತ್ತು ಆನಂದದಿಂದ ತುಂಬಿರುತ್ತದೆ. ನೀವು ಅಡುಗೆ ಮಾಡುವುದನ್ನು ಇಷ್ಟಪಡುವವರು ಆಗಿದ್ದರೆ, ನಿಮ್ಮ ಕೈಯಿಂದ ತಯಾರಾದ ಊಟಕ್ಕೆ ಎಲ್ಲರೂ ಮನಸೋಲಬೇಕೆಂದಿದ್ದರೆ ಶುಕ್ರ ಹೊತ್ತು ಅಡುಗೆ ಪ್ರಾರಂಭಿಸಲು ಅತ್ಯುತ್ತಮ ಸಮಯ. ಈ ಹೊತ್ತಿನಲ್ಲಿ ತಯಾರಿಸಿದ ಆಹಾರ ಕೇವಲ ರುಚಿಯಾದಷ್ಟೇ ಅಲ್ಲ, ಅದರಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿ ಮತ್ತು ಆಕರ್ಷಣೆ ಇರುತ್ತದೆ. ಅದು ತಿನ್ನುವವರಿಗೆ ಸಂತೋಷವನ್ನು ಕೊಡುತ್ತದೆ. ವಿಶೇಷವಾಗಿ ಪಾರ್ಟಿ ಅಥವಾ ಸಮಾರಂಭಗಳಿಗೆ ತಯಾರಾಗುವ ಆಹಾರ, ಸಿಹಿ ತಿಂಡಿಗಳು ಅಥವಾ ಭೋಜನ ಈ ಹೊತ್ತಿನಲ್ಲಿ ಮಾಡಿದರೆ ಅದು ಹೆಚ್ಚು ಮೆಚ್ಚುಗೆಯನ್ನು ಪಡೆಯುತ್ತದೆ. ಅಡುಗೆಯಲ್ಲಿ ಕಲೆ, ಪ್ರೀತಿ ಮತ್ತು ಶುದ್ಧತೆ ಇವೆಲ್ಲವೂ ಈ ಹೊತ್ತಿನಲ್ಲಿ ಸಹಜವಾಗಿ ಮೂಡಿಬರುತ್ತವೆ. ಗಿಫ್ಟ್ ನೀಡುವುದು ಕೂಡ ಶುಕ್ರ ಹೊತ್ತಿನಲ್ಲಿ ಮಾಡಿದರೆ ಅದಕ್ಕೊಂದು ವಿಶೇಷ ಆಕರ್ಷಣೆ ಸಿಗುತ್ತದೆ. ನೀವು ಯಾರಿಗಾದರೂ ಪ್ರೀತಿಯಿಂದ ಕೊಡುವ ಉಡುಗೊರೆ ಈ ಹೊತ್ತಿನಲ್ಲಿ ನೀಡಿದರೆ ಅದರ ಮೌಲ್ಯ ಕೇವಲ ವಸ್ತು ಮೌಲ್ಯದಷ್ಟೇ ಆಗುವುದಿಲ್ಲ.
ಅದು ಭಾವನಾತ್ಮಕವಾಗಿ ಹೆಚ್ಚು ಸ್ಪಂದಿಸುತ್ತದೆ. ನೀವು ಕಳಿಸಿದ ಗಿಫ್ಟ್ನ್ನು ಸ್ವೀಕರಿಸುವವರು ಆ ಪ್ರೀತಿಯ ಉಡುಗೊರೆಯನ್ನು ಜೀವನ ಪರ್ಯಂತ ನೆನಪಿನಲ್ಲಿ ಇಡುತ್ತಾರೆ. ಶುಕ್ರ ಗ್ರಹ ಪ್ರೀತಿ ಮತ್ತು ಸಂಬಂಧಗಳ ದೇವರು. ಆದ್ದರಿಂದ ಈ ಹೊತ್ತಿನಲ್ಲಿ ಕೊಡುವ ಯಾವುದೇ ಉಡುಗೊರೆ ಪ್ರೀತಿ ಮತ್ತು ಸ್ನೇಹವನ್ನು ಗಟ್ಟಿಗೊಳಿಸುತ್ತದೆ. ವ್ಯಾಪಾರಿಗಳು ಮತ್ತು ಉದ್ಯಮಿಗಳು ಈ ಹೊತ್ತನ್ನು ವಿಶೇಷವಾಗಿ ನೆನಪಿಟ್ಟುಕೊಳ್ಳಬೇಕು. ಶುಕ್ರ ಹೊತ್ತು ವ್ಯಾಪಾರ ವೃದ್ಧಿಗೆ ಮತ್ತು ಗ್ರಾಹಕ ಸಂಬಂಧ ಸುಧಾರಣೆಗೆ ಅತ್ಯಂತ ಅನುಕೂಲಕರ ಸಮಯ. ಹೊಸ ವ್ಯಾಪಾರ ಒಪ್ಪಂದಗಳು, ಗ್ರಾಹಕರ ಭೇಟಿಗಳು ಅಥವಾ ಉತ್ಪನ್ನ ಪ್ರಚಾರಗಳು ಈ ಹೊತ್ತಿನಲ್ಲಿ ಮಾಡಿದರೆ ಅದರಿಂದ ಉತ್ತಮ ಲಾಭ ಮತ್ತು ಯಶಸ್ಸು ದೊರಕುತ್ತದೆ. ಶುಕ್ರ ಹಣದ ಅಧಿಪತಿ ಆಗಿರುವುದರಿಂದ ಈ ಹೊತ್ತಿನಲ್ಲಿ ಹಣಕಾಸು ಸಂಬಂಧಿತ ನಿರ್ಧಾರಗಳು ಕೈಗೊಳ್ಳುವುದು ಬಹಳ ಲಾಭಕರ. ಹೊಸ ಹೂಡಿಕೆಗಳು, ಸಾಲ ವಸೂಲಿ ಅಥವಾ ಹೊಸ ಯೋಜನೆ ಆರಂಭ, ಇವುಗಳಲ್ಲಿ ಶುಕ್ರ ಹೊತ್ತು ಯಶಸ್ಸಿನ ಕೀಲಿಕೈಯಾಗುತ್ತದೆ. ನೀವು ಯಾರಿಗಾದರೂ ಸಾಲ ಕೊಟ್ಟು ಹಣ ವಾಪಸ್ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಆ ವ್ಯಕ್ತಿಯನ್ನು ಶುಕ್ರ ಹೊತ್ತಿನಲ್ಲಿ ಭೇಟಿಯಾಗಿರಿ. ಈ ಸಮಯದಲ್ಲಿ ಮಾತುಗಳು ಮೃದುಗೊಳ್ಳುತ್ತವೆ, ಮನಸ್ಸುಗಳು ತೆರೆಯುತ್ತವೆ. ಹಣ ವಾಪಸ್ ಪಡೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ, ಏಕೆಂದರೆ ಈ ಹೊತ್ತಿನಲ್ಲಿ ಧನದ ಶಕ್ತಿ ಚಲಿಸುತ್ತಿರುತ್ತದೆ. ಕುಟುಂಬ, ಸ್ನೇಹಿತರು ಅಥವಾ ಸಹೋದ್ಯೋಗಿಗಳ ಜೊತೆ ಸಮಯ ಕಳೆಯುವುದಕ್ಕೂ ಇದು ಅತ್ಯುತ್ತಮ ಹೊತ್ತು. ನೀವು ಯೋಗ ತರಗತಿಗಳಿಗೆ ಹೋದರೂ, ಸಿಹಿ ತಿಂಡಿ ತಯಾರಿಸಿದರೂ ಅಥವಾ ಕುಟುಂಬ ಸಭೆ ನಡೆಸಿದರೂ ಈ ಹೊತ್ತಿನಲ್ಲಿ ಶುರು ಮಾಡಿದರೆ ಆ ಕಾರ್ಯಕ್ರಮ ಶಾಂತ, ಆನಂದದಾಯಕ ಮತ್ತು ಯಶಸ್ವಿಯಾಗುತ್ತದೆ. ಶುಕ್ರ ಗ್ರಹ ಶಾಂತಿ ಮತ್ತು ಸಂತೋಷದ ಸಂಕೇತವಾದ್ದರಿಂದ ಈ ಹೊತ್ತಿನಲ್ಲಿ ಒಟ್ಟಾಗಿ ಮಾಡಿದ ಯಾವುದೇ ಚಟುವಟಿಕೆ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ. ಇದೇ ರೀತಿ ಪ್ರವಾಸ, ಪಾರ್ಟಿ ಅಥವಾ ಮೋಜುಮಸ್ತಿಯ ಯೋಜನೆಗಳನ್ನು ಕೂಡ ಈ ಹೊತ್ತಿನಲ್ಲಿ ಪ್ರಾರಂಭಿಸಿದರೆ ಅದರಲ್ಲಿ ಯಾವುದೇ ಅಡ್ಡಿ ಎದುರಾಗುವುದಿಲ್ಲ. ಪ್ರಯಾಣ ಸುಖಕರವಾಗಿರುತ್ತದೆ, ಹೊಸ ಅನುಭವಗಳು ದೊರಕುತ್ತವೆ ಮತ್ತು ಮನಸ್ಸು ಸಂತೋಷದಿಂದ ತುಂಬುತ್ತದೆ. ವೈದ್ಯಕೀಯ ದೃಷ್ಟಿಯಿಂದಲೂ ಶುಕ್ರ ಹೊತ್ತಿನಲ್ಲಿ ಯಾವುದೇ ಪ್ರಮುಖ ಚಿಕಿತ್ಸಾ ಕ್ರಮ ಅಥವಾ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದು ತಡೆಯಲ್ಪಟ್ಟಿದೆ. ಈ ಹೊತ್ತು ಮನರಂಜನೆ, ಶಾಂತಿ ಮತ್ತು ವಿಶ್ರಾಂತಿಗೆ ಸೂಕ್ತವಾದ ಸಮಯವಾದರೂ ದೈಹಿಕ ನೋವು ಅಥವಾ ತುರ್ತು ವೈದ್ಯಕೀಯ ಕಾರ್ಯಗಳಿಗೆ ಈ ಕಾಲ ಅಶುಭ ಎಂದು ಹೇಳಲಾಗಿದೆ. ಇದು ಚಿಕಿತ್ಸೆ ವಿಳಂಬವಾಗುವ ಅಥವಾ ಅಸಾಧಾರಣ ಪರಿಣಾಮಗಳ ಸಂಭವವನ್ನು ಹೆಚ್ಚಿಸಬಹುದು ಎಂದು ಪ್ರಾಚೀನ ಜ್ಯೋತಿಷ್ಯ ತತ್ವಗಳು ಸೂಚಿಸುತ್ತವೆ. ಇನ್ನು ಒಂದು ಅತ್ಯಂತ ಮುಖ್ಯವಾದ ಅಂಶವೆಂದರೆ ಲೈಂಗಿಕ ಕ್ರಿಯೆಗಳು ಅಥವಾ ಶಾರೀರಿಕ ಸಂಭೋಗಕ್ಕೂ ಈ ಹೊತ್ತು ಶಿಫಾರಸು ಮಾಡಲಾಗುವುದಿಲ್ಲ. ಶುಕ್ರನ ಪ್ರಭಾವ ಈ ಹೊತ್ತಿನಲ್ಲಿ ಹೆಚ್ಚು ಕಲಾತ್ಮಕ, ಭಾವನಾತ್ಮಕ ಮತ್ತು ಸೂಕ್ಷ್ಮತೆಯ ಶಕ್ತಿಗಳನ್ನು ಚಲನೆಗೊಳಿಸುತ್ತದೆ. ಆದರೆ ದೈಹಿಕ ಪ್ರೇರಣೆಗಳು ಈ ಸಮಯದಲ್ಲಿ ಶಕ್ತಿಯ ಸಮತೋಲನವನ್ನು ಹಾಳುಮಾಡಬಹುದು. ಇದು ಶಾರೀರಿಕ ಶ್ರಮಕ್ಕಿಂತ ಮನಸ್ಸಿನ ಆನಂದ ಮತ್ತು ಸೌಂದರ್ಯಕ್ಕೆ ಸಂಬಂಧಿಸಿದ ಸಮಯವಾಗಿರುವುದರಿಂದ ದೈಹಿಕ ಕ್ರಿಯೆಗೆ ಇದು ಅನುಕೂಲಕರವಾಗುವುದಿಲ್ಲ. ಶಾಸ್ತ್ರದ ಪ್ರಕಾರ ಈ ಹೊತ್ತಿನಲ್ಲಿ ಅಂಥ ಕ್ರಿಯೆಗಳಲ್ಲಿ ತೊಡಗಿದರೆ ಮನಸ್ಸಿನ ಶಾಂತಿ ಕುಗ್ಗಿ ದೀರ್ಘಾವಧಿಯಲ್ಲಿ ಅಸಮಾಧಾನ ಅಥವಾ ದೈಹಿಕ ದೌರ್ಬಲ್ಯ ಉಂಟಾಗಬಹುದು. ಹೀಗಾಗಿ ಶುಕ್ರ ಹೊತ್ತು ಪ್ರತಿಯೊಂದು ಕಾರ್ಯಕ್ಕೂ ಒಳ್ಳೆಯ ಸಮಯವಾದರೂ ವೈದ್ಯಕೀಯ ಚಿಕಿತ್ಸೆಗಳಲ್ಲಿ, ವಿಶೇಷವಾಗಿ ಕಣ್ಣುಗಳಿಗೆ ಸಂಬಂಧಿಸಿದ ಚಿಕಿತ್ಸೆಯಲ್ಲಿ ಮತ್ತು ಲೈಂಗಿಕ ಚಟುವಟಿಕೆಗಳಲ್ಲಿ ಈ ಹೊತ್ತನ್ನು ತಪ್ಪಿಸುವುದು ಶ್ರೇಯಸ್ಕರ. ಬದಲಾಗಿ ಈ ಹೊತ್ತನ್ನು ಮನಸ್ಸಿಗೆ ವಿಶ್ರಾಂತಿ ನೀಡುವ ಕಲೆ, ಸಂಗೀತ, ಧ್ಯಾನ ಅಥವಾ ಕುಟುಂಬದ ಜೊತೆ ಸಕಾರಾತ್ಮಕ ಸಮಯ ಕಳೆಯಲು ಬಳಸಿಕೊಳ್ಳುವುದು ಅತ್ಯುತ್ತಮ. ಹೀಗೆ ಶುಕ್ರ ಹೊತ್ತು ಜೀವನದ ಸುಂದರ ಕ್ಷಣಗಳನ್ನು ಅರಳಿಸುವ, ಯಶಸ್ಸು ಮತ್ತು ಖುಷಿಯ ಮಾರ್ಗವನ್ನು ತೆರೆಯುವ ಅತ್ಯಂತ ಶುಭ ಸಮಯ ಎಂದು ಶಾಶ್ವತವಾಗಿ ಪರಿಗಣಿಸಲಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.